ನಗರ ಶಾಸಕರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಊರ್ಪ್ ಧರ್ಮಕಡ್ಲಿ ಅವರು JDS ನಾಗ ಇದ್ದಾಗ ಬಶೀರ್ ಅಹಮದ್ ಇದ್ರು, ರಾಮನಗೌಡ ಬದಲಾಗ ರೆಹಮಾನ್ ಸಾಬ್ ಆಗಿದ್ರು. ಈಗ ಏನಾಗಿದ್ದಾರೆ ಗೊತ್ತಿಲ್ಲ. ದಾಖಲೆ ಟೊಪ್ಗಿ ಹಾಕೊಂಡಾರ, ಅದು ಬಶೀರ್ ಅಹಮದ್ ಟೊಪ್ಗಿ ಹಾಕೊಂಡಾರ ಯಾರ? ಹೌದು. 6 ದಿವಸ ಇಲ್ಲಿಗಲ್ ಡಿಟೈನ್ ಮಾಡಿದನ್ನು ನನ್ನ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಆಗಿದೆ ಅಂತೇಳಿ ನಾನು ಸುಪ್ರೀಂ ಕೋರ್ಟ್ ಮಟ್ಟ ನ್ಯಾಯ ಕೇಳಲಿಕ್ಕೆ ಹೋರಾಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಒಬ್ಬ ನಗರ ಶಾಸಕ ಕೊಲೆ ಮಾಡಿಸಿದ್ದಾನೆ ಅಂತೇಳಿ ನೇರ ಆರೋಪ ಮಾಡ್ತಾ ಇದ್ದೀನಿ. ಯತ್ನಾಳ್ ಬಸನಗೌಡ ಅಂದ್ರೆ ಬಶೀರ್ ಅಹಮದ್ ಉರ್ಫ್ ಬಸನಗೌಡ, ರಾಮನಗೌಡ ಉರ್ಫ್ ರೆಹಮಾನ್ ಸಾಬ್, ಯತ್ನಾಳ್ ಪಾಟೀಲ್ ಉರ್ಫ್ ಧರ್ಮಕಡ್ಲಿ. ಹಾಗಾಗಿ ಈ ಕೇಸ್ನಲ್ಲಿ ಹೈದರ್ ನದಾಫ್ ಕೊಲೆ ಪ್ರಕರಣದಲ್ಲಿ ಒರಿಜಿನಲ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡದೆ ಡುಪ್ಲಿಕೇಟ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡಿ ರಾಜಕೀಯ ಲಾಭ ಪಡೆದಿದ್ದು ನಗರ ಶಾಸಕ. ಅದರಲ್ಲಿ ಆ ಮರ್ಡರ್ ಕೇಸಿನ ಆರೋಪಿ ನಂಬರ್ 1 ಟವರ್ ಲೊಕೇಶನ್ ಟವರ್ ಡಮ್ CDR ತೆಗೆದ್ರೆ ಅವಂದು ಯತ್ನಾಳ್ ಬಸನಗೌಡ್ರದ್ದು ಟವರ್ ಒಂದೇ ಅದ ಅಂತ ನಮ್ಮ ಗಮನಕ್ಕಿದೆ. ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 1, ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಸಾಹೇಬರು ಕೈಗೊಂಡಿರುವ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮತ್ತು ಇಡೀ ನಮ್ಮ ಮುಸ್ಲಿಂ ಸಮಾಜದ ವಾರ್ಡ್ ಮತ್ತು ಏರಿಯಾಗಳಲ್ಲಿ ಅವರು ಮಾತಿನ ತಕ್ಕ ನಡೆದಿದ್ದು ಕೆಲಸ ಕಾರ್ಯ ಬಗ್ಗೆ ಚರ್ಚೆ. 1ನೇದು. 2ನೇದು ಪಾಯಿಂಟ್ ನಂಬರ್ 2, 29ನೇ ತಾರೀಕಿಗೆ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಕನ್ನೇರಿ ಶ್ರೀಗಳು ಏನು ಆಗಮಿಸುತ್ತಾ ಇದ್ದಾರೆ ಮತ್ತು ಯತ್ನಾಳ್ ಬಸನಗೌಡ ಅಂದರೆ ಬಶೀರ್ ಅಹಮದ್ ಉರ್ಫ್ ಬಸನಗೌಡ, ರಾಮನಗೌಡ ಉರ್ಫ್ ರೆಹಮಾನ್ ಸಾಬ್, ಯತ್ನಾಳ್ ಪಾಟೀಲ್ ಉರ್ಫ್ ಧರ್ಮಕಡ್ಲಿ ಇವರು ಗೈರ್ ಹಾಜಿರಿ ಅಂದರೆ ನಿನ್ನೆ ಅವ್ರದ್ದು ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ. ಅವರು 29ನೇ ತಾರೀಕಿಗೆ ಅಲ್ಲೇ ಹೋಗ್ತಾ ಇಲ್ಲ ಅಂತ ಅವರಾಗಿ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಯತ್ನಾಳ್ ಬಶೀರ್ ಅಹಮದ್ ರೆಹಮಾನ್ ಸಾಬ್ ಧರ್ಮಕಡ್ಲಿ ಅಂದರೆ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಾಘು ಅಣ್ಣಿಗೇರಿ ಜೊತೆಗಿದ್ದ ಅಪಾರ ಅಭಿನವ ಸಂಬಂಧದ ಬಿರ್ಕದ ಕಾರಣ ಅವ್ರ ಸಂಬಂಧ ಒಂದು ಬೇರೆ ರೀತಿ, ಅದು ಹೇಳಲಾರ್ದಷ್ಟ ಡೀಪ್ ಸಂಬಂಧ ಇದ್ದು ಮೊದಲವರಿಗೆ ಅಪ್ಪಟ್ಟ ಹಿಂದುತ್ವದ ಮತ್ತು ಇನ್ನೂ ಬೇರೆ ಬೇರೆ ಇಂಟರ್ನಲ್ ಸಂಬಂಧಗಳು, ಅವೆಲ್ಲ ಸಾರ್ವಜನಿಕವಾಗಿ ಹೇಳಲಾರ್ದಂಗ ಸಂಬಂಧಗಳು ಇದ್ದು. ಈಗ ಹೆಂಗದು ಬಿರುಕು, ಅದರ ಮೇಲೆ ಏನು ಸಿಡ್ಲು ಬಿದ್ದದ. ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 4, ನಾನು ಮಾಡಿರುವ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಮಾನವ ಹಕ್ಕ ಉಲ್ಲಂಘನೆ ಆಗಿದ್ದು ಹೈದರ್ ನದಾಫ್ ಕೊಲೆ ಪ್ರಕರಣದಲ್ಲಿ ಒರಿಜಿನಲ್ ಆರೋಪಿತರನ್ನು ಆಗಿನ ತನಿಖಾಧಿಕಾರಿಯಾದ ಆರೋಪಿ ವಿಜಯ ಮಾಂತೇಶ್ ಮಠಪತಿ CPI ಆಗಿನ CPI ಮತ್ತು ಆರೋಪಿ HD ಆನಂದ್ ಕುಮಾರ್ ಆಗಿನ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರು ಒರಿಜಿನಲ್ ಆರೋಪಿಗಳನ್ನು ಮುಚ್ಚಾಕಿ ಡುಪ್ಲಿಕೇಟ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡಿ ಇದು ನಮ್ಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಯಾಕಂದ್ರೆ ಅದೇ ಕೇಸ್ನಲ್ಲಿ ನಾನು ಒಬ್ಬ ಆರೋಪಿ ಆಗಿದ್ದೀನಿ. ನನ್ನನ್ನು ಸುಮ್ಮನೆ ಸಿಗಿಸಿದ್ದು ಆರೋಪಿಗೆ ಕೆಲವೊಂದು ಸಾಕ್ಷಿ ಆಧಾರಗಳನ್ನು ನಾವು ಕಲೆ ಹಾಕಿದ್ದೀವಿ. ಅದರಿಂದ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಯಾವ ತರ ಯೋಗೇಶ್ವರ್ ಗೌಡ ಮರ್ಡರ್ ಕೇಸ್ ನಡೆದಿತ್ತು, ಅದರಲ್ಲಿ ಒರಿಜಿನಲ್ ಆರೋಪಿತರೇ ಬೇರೆ, ಚಾರ್ಜ್ ಶೀಟೆಡ್ ಆರೋಪಿತರೇ ಬೇರೆ. ಹಾಗಾಗಿ ಈ ಕೇಸ್ನಲ್ಲಿ ಹೈದರ್ ನದಾಫ್ ಕೊಲೆ ಪ್ರಕರಣದಲ್ಲಿ ಒರಿಜಿನಲ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡದೆ ಡುಪ್ಲಿಕೇಟ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡಿ ರಾಜಕೀಯ ಲಾಭ ಪಡೆದಿದ್ದು ನಗರ ಶಾಸಕ. ಹಾಗಾಗಿ ಇದರದ ಮರು ತನಿಖೆ ಆಗಬೇಕು, CBI ದಿಂದ ಆಗ್ಬೇಕಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಗೃಹ ಮಂತ್ರಿಗೆ ವಿನಂತಿ. ಈ 4 ಪಾಯಿಂಟ್ ಮೇಲೆ ಇವತ್ತಿಂದ ನಂದ ಪತ್ರಿಕಾಗೋಷ್ಠಿ ಇದೆ. 6/5/2023 ಅಂದು ಹೈದರ್ ನದಾಫ್ ಅನ್ನೋ ವ್ಯಕ್ತಿಯನ್ನು ಕೊಲೆಯಾಗಿತ್ತು. ಆ ಕೊಲೆಯಲ್ಲಿ
ಕೊಲೆ ನಡೆದ ಸಮಯದಲ್ಲಿ ನಾನು ಕ್ರೊನಾಲಜಿಕಲ್ ತಮ್ಗೆ ಒಂದು ಮಾಧ್ಯಮದ ಮುಖಾಂತರ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ, ಅದನ್ನ ನೀವು ಎಲ್ಲ ಗಂಭೀರವಾಗಿ ಅರ್ಥಿಸ್ಕೊಳ್ರಿ. ದಿನಾಂಕ 6/5/2023 ಒಂದು ಕೊಲೆ ಆಗ್ತದ, ಒಬ್ಬ ವ್ಯಕ್ತಿಯನ್ನು ಶೂಟ್ಔಟ್ ಆಗ್ತೈತಿ. ಆ ಟೈಮ್ ಸಾರ್ವತ್ರಿಕ ಅಸೆಂಬ್ಲಿ ಚುನಾವಣೆ ನಡೆದಿರ್ತದ. ಅದೇ ಚುನಾವಣೆ ಅದೇ ಕೊಲೆ ಆಗೋಕ್ಕಿಂತ 5-6 ದಿವಸ ಮುಂಚೆ ಇದೇ ನಗರ ಶಾಸಕ ಯತ್ನಾಳ್ ಬಸನಗೌಡ ಪಾಟೀಲ್ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆ ಕೊಡ್ತಾರ. ಅದು ನಮ್ಮಲ್ಲೇ ರೆಕಾರ್ಡೆಡ್ ಇದೆ, ಅದು ನಾವು ಪ್ರಿಸರ್ವ್ ಮಾಡಿಟ್ಟಿವಿ. ಅವ್ರು ಹೇಳ್ತಾರ ಇನ್ನು 4-5 ದಿವಸನಲ್ಲಿ ಒಂದು ಘಟನಾ ಆಗ್ತೈತಿ, ಇಡೀ ಬಿಜಾಪುರ್ ಇಲೆಕ್ಷನ್ ಚೇಂಜ್ ಆಕೈತಿ, ಕಾದು ನೋಡ್ರಿ ಅಂತೇಳಿ ಅಲಾರ್ಮ್ ಕೊಟ್ಟಿದ್ರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸತ್ತ ವ್ಯಕ್ತಿ ಹೈದರ್ ಅಲಿ ನದಾಫ್, ಫಿರ್ಯಾದಿ ಕೊಟ್ಟವಳು ಅವನ ಹೆಂಡತಿ ನಿಶಾತ್ ಹೈದರ್ ಅಲಿ ನದಾಫ್. ಆ ಟೈಮ್ನಾಗ ನಾನು ಮನೆಯಲ್ಲಿ ಇದ್ದಾಗ ಹಾಶಿಂಪಿ ದರ್ಗಾದ ಒಬ್ರು ಗುರುಗಳು, ಅವರು ಸಹೋದರು, ಈ 3 ಮಂದಿ ನಾವು ನಮ್ಮ ಕಾರ್ಯಕ್ಷೇತ್ರದೊಳಗೆ ನಮ್ಮ ಇದ್ರೊಳಗಿದೆ ಇಲೆಕ್ಷನ್ ಚುನಾವಣೆಯಿಂದ ನಮ್ಮನ್ನು ದೂರ ಹಿಡಿಯಲು ಒಂದು ಸಂಚ ಈಗಾಗಲೇ ರೂಪಿಸಿದ್ದು. ಆರೋಪಿ ಇದೇ ನನ್ನ ಪ್ರಕರಣದಲ್ಲಿ ಆರೋಪಿ ನಂಬರ್ 1ನೇ ಒಂದು CDR ಟವರ್ ಲೊಕೇಶನ್ ಮತ್ತು ಟವರ್ ಡಂಪ್ ಪೊಲೀಸ್ ಇಲಾಖೆಯವರು ಆಗ ಮಾಡಲಿಲ್ಲ. ಇವಾಗ ಈಗಿನ ನಾನು ಪೊಲೀಸ್ ಅಧೀಕ್ಷಕರಿಗೆ ನನ್ನ PC 1/24 ನಾನು ಹ್ಯೂಮನ್ ರೈಟ್ಸ್ ಕೋರ್ಟ್ ನಲ್ಲಿ ಏನು ಪ್ರಕರಣ ದಾಖಲು ಮಾಡಿದ್ದೀನಿ, ಅದರಲ್ಲಿ ನಾನು ಈಗಿದ್ದ SP ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ ನಾನು ಕೊಟ್ಟಿದ್ದೀನಿ ಮಾಹಿತಿ. ಅದರಲ್ಲಿ ಆ ಮರ್ಡರ್ ಕೇಸಿನ ಆರೋಪಿ ನಂಬರ್ 1 ಟವರ್ ಲೊಕೇಶನ್ ಟವರ್ ಡಂಪ್ CDR ತೆಗೆದ್ರೆ ಅವಂದು ಯತ್ನಾಳ್ ಬಸನಗೌಡರದು ಟವರ್ ಒಂದೇ ಅದ ಅಂತ ನಮ್ಮ ಗಮನಕ್ಕಿದೆ. ಐ ಹ್ಯಾವ್ ರೆಕಾರ್ಡ್ಸ್. ಆ ಆಯಾಮದಲ್ಲಿ ಯಾವುದು ತನಿಖೆ ಆಗಿಲ್ಲ. ಮತ್ತು ವಾರ್ಡ್ ನಂಬರ್ 19 ಕಾರ್ಪೊರೇಟರ್ ಆದ ನಿಶಾತ್ ಹೈದರ್ ಅಲಿ ನದಾಫ್ಗ ಮತ್ತು ಕಿರಣ್ ಪಾಟೀಲ್ಗ ಅಭಿನವ್ ಸಂಬಂಧ ಈ ಚುನಾವಣೆ ಇವನ್ ಗನ್ ಸಾಯೋಕ್ಕಿಂತ ಮುಂಚಿಂತೂ ಇದೆ. ಹಾಗಾಗಿ ಕಿರಣ್ ಪಾಟೀಲ್ ಡೈರೆಕ್ಟ್ ಕನೆಕ್ಷನ್ ವಿತ್ ಯತ್ನಾಳ್ ಬಸನಗೌಡ ಪಾಟೀಲ್ ಮತ್ತು ಇಲೆಕ್ಷನ್ ಅದ ಎಲ್ಲ ಉಸ್ತುವಾರಿ ನೋಡ್ಕೊಂಡಿದ್ದೆ ಕಿರಣ್ ಪಾಟೀಲ್ ಅಸೆಂಬ್ಲಿ ಇಲೆಕ್ಷನ್ದಾಗ. ಹಾಗಾಗಿ ಇದು ಒಂದು ಚೈನ್. ಮತ್ತು ಇದೇ ಕೊಲೆ ಪ್ರಕರಣದೊಳಗ ನಿಶಾತ್ ಹೈದರ್ ಅಲಿ ನದಾಫ್, ಕಿರಣ್ ಪಾಟೀಲ್ ಸಿಟಿ MLA ಮತ್ತು ಒಬ್ಬ ಪ್ರತಿಷ್ಠಿತ ದರ್ಗಾದ ಗುರುಗಳದು ಸಹೋದರ ಸಂಚ ರೂಪಿಸಿ ಒಂದು ಕೊಲೆ ಮಾಡಿಸಿ ಆರೋಪ ನಮ್ಮ ಮೇಲೆ ಹೇರಿ ಚುನಾವಣೆ ಯಶಸ್ವಿ ಆಗಿದೆ ಅಂತ ಒಂದು ಮೇಲ್ನೋಟಕ್ಕೆ ನಮ್ಗೊಂದು ಸ್ಕೆಚ್ ಸಿಕ್ಕಿದೆ. ಹಾಗಾಗಿ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಫೈಲ್ ಮಾಡಿದಾಗ ಆ ಆಯಾಮ್ನಲ್ಲಿ ಆ ಪಾಯಿಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ತನಿಖಾಧಿಕಾರಿಗೆ ಸಾಕಷ್ಟು ಒತ್ತಾಯ ಹೇರ್ತಾ ಇದ್ದೀವಿ. ತನಿಖಾಧಿಕಾರಿ ಆ ಪಾಯಿಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಮತ್ತು ನನ್ನ ಕಂಪ್ಲೇಂಟ್ ಕೇಸ್ ಸುಪ್ರೀಂ ಕೋರ್ಟ್ದಿಂದ ಡೈರೆಕ್ಷನ್ ಆದರೂ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರೊಸೀಜರಲ್ ಆಸ್ಪೆಕ್ಟ್ ನಲ್ಲೇ ತನಿಖಾ ಮಾಡ್ತಾ ಇಲ್ಲ. ಅಡಿಷನಲ್ SP ಅವರು ತನಿಖಾಧಿಕಾರಿ ಇರೋದ್ರಿಂದ ಪೊಲೀಸ್ ವಿರುದ್ಧ ಪೊಲೀಸರು ತನಿಖಾ ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಅವರಿಗೆ ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೀನಿ. ಪೊಲೀಸರು ವಿರುದ್ಧ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಸಮರಿ ರಿಪೋರ್ಟ್ ಹಾಕು ತಜ್ವೀಜ್ ನಲ್ಲಿ ಇದ್ದಾರೆ ಅಂತ ನನಗ ಬಲ್ಲ ಮೂಲಗಳಿಂದ ಮಾಹಿತಿ ಇರೋದ್ರಿಂದ ಮತ್ತು ಸಾಕ್ಷಿ ಪೊಲೀಸರಿಗೆ ಅಧಿಕಾರಿ ಪೊಲೀಸರು ಹೆದರ್ಸ್ತಾ ಇದ್ದಾರೆ, ಥ್ರೆಟ್ನಿಂಗ್ ಕೊಡ್ತಾ ಇದ್ದಾರೆ. ಒಂದ್ ವೇಳೆ ಅಧಿಕಾರಿ ವಿರುದ್ಧ ನೀ ಏನಾದ್ರೂ ಸಾಕ್ಷಿ ಹೇಳಿದ್ರ ಮಗನೇ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿ ಹೆದರ್ಸ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಅವರು ಇದು ಅತಿ ಸಂವೇದನಶೀಲ ಕೇಸ್ ಅಂತ ಪರಿಗಣಿಸಿ, ಯಾಕಂದ್ರೆ ಇದರಲ್ಲಿ ಈ ಕೊಲೆಯಲ್ಲಿ ನನ್ನನ್ನು ಸುಮ್ಮನೆ ಆರೋಪಿ ಮಾಡಿ ಅರೆಸ್ಟ್ ಮಾಡಿ 6 ದಿವಸ ಇಲ್ಲಿಗಲ್ ಡಿಟೈನ್ ಮಾಡಿದನ್ನು ನನ್ನ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಆಗಿದೆ ಅಂತೇಳಿ ನಾನು ಸುಪ್ರೀಂ ಕೋರ್ಟ್ ಮಟ್ಟ ನ್ಯಾಯ ಕೇಳಲಿಕ್ಕೆ ಹೋರಾಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಒಬ್ಬ ನಗರ ಶಾಸಕ ಕೊಲೆ ಮಾಡಿಸಿದ್ದಾನೆ ಅಂತೇಳಿ ನೇರ ಆರೋಪ ಮಾಡ್ತಾ ಇದ್ದೀನಿ. ತನ್ನ ಚುನಾವಣೆ ಲಾಭಕ್ಕಾಗಿ ಒಬ್ಬ ವ್ಯಕ್ತಿಯನ್ನು, ಅಮಾಯಕ ವ್ಯಕ್ತಿಯನ್ನು ಕೊಲೆ ಮಾಡಿಸಿ ಅವನದೇ ಹೆಂಡತಿ ಕಡೆಯಿಂದ ಇನ್ನೊಬ್ಬರ ಮೇಲೆ ಸುಳ್ಳು ಆರೋಪ ಮಾಡಿ ಚಾರ್ಜ್ ಶೀಟ್ ಮಾಡಿ ಕೇಸ್ ಮುಚ್ಚಿ ಹಾಕು ತಜ್ವೀಜ್ ನಲ್ಲಿ ಇದ್ದಾರೆ. ಹಾಗಾಗಿ ಈ ಕೇಸನ್ನು CBIಗೆ ವರ್ಗಾವಣೆ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತಂದು ಬಯಲಿಗಿಳಬೇಕು. ನಿಜವಾದ ಆರೋಪಿಗಳನ್ನು ಶಿಕ್ಷೆ ಮಾಡಿಸ್ಬೇಕು, ಇನ್ನೋಸೆಂಟ್ ಆರೋಪಿಗಳನ್ನು ದೋಷ ಮುಕ್ತಗೊಳಿಸ್ಬೇಕಂತ ಹೇಳಿ ನನ್ನ ಮಾಧ್ಯಮದ ಸಬ್ಮಿಷನ್. ಒಬ್ಬೊಬ್ರು ಕೇಳ್ರಿ, ಸಿಂಗಲ್ ಪ್ರಶ್ನೆ ಕೇಳ್ರಿ, ನೀವು ಅಂತ ಕೇಳ್ರಿ ಸರ್. ನಾನು 2008ರಲ್ಲಿ, ಈಗ 2008ರಾಗ ವಕೀಲ ಆಗಿನಿ ಅಂತಂದ್ರೆ 25 ಅಂತಂದ್ರೆ 17 ವರ್ಷ ಆಗಿರ್ಬೇಕು. ಇಲ್ಲ, ಕೋರ್ಟ್ ಒಳಗೆ 1 ಮಿನಿಟ್ ನಾನು ಹೇಳ್ತೀನಿ ಕೇಳ್ರಿ.
ಕೋರ್ಟ್ ಒಳಗೆ ಇದ್ದ ವಿಷಯನ್ನು ಮಾಧ್ಯಮದ ಮುಂದೆ ನಾನು ಚರ್ಚೆ ಮಾಡಿಲ್ಲ. ಇನ್ವೆಸ್ಟಿಗೇಟಿಂಗ್ ಪಾಯಿಂಟ್ ಆಲ್ರೆಡಿ ಮ್ಯಾಟರ್ ಈಸ್ ಚಾರ್ಜ್ ಶೀಟ್ ಈಸ್ ಫೈಲ್ಡ್, ಮ್ಯಾಟರ್ ಈಸ್ ಇನ್ವೆಸ್ಟಿಗೇಟಿಂಗ್ ಮೆಥಡ್ ಈಸ್ ಕನ್ಕ್ಲೂಡೆಡ್. ನಾನು ಏನು ಹೇಳ್ತಾ ಇದ್ದೀನಿ, ನನ್ನ ಕೇಸ್ ಅಂಡರ್ ಇನ್ವೆಸ್ಟಿಗೇಷನ್ ಇದೆ. ಯಾವುದು? PC 1/24 ಪೆಂಡಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಅದು ಎದಕ್ಕಿದೆ? ಆರೋಪಿ ಪೊಲೀಸ್ ಆಫೀಸರ್ಸ್ ಯಾರು? HD ಆನಂದ್ ಕುಮಾರ್ ಆರೋಪಿ, ವಿಜಯ ಮಹಾಂತೇಶ್ ಮಠಪತಿ ಮತ್ತು ಇನ್ನೂ 8 ಮಂದಿ ಕೂಡಿ ಕಾನೂನನ್ನು ಚಾಲೆಂಜ್ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ. ಕಾನೂನೇ ತಪ್ಪಿದೆ ಅಂತೇಳಿ ಆ ಕೇಸ್ ಪೆಂಡಿಂಗ್ ಅದ. ಅದರದ ಮೆರಿಟ್ಸ್ನ ಡಿಸ್ಕಸ್ ಮಾಡಿಲ್ಲ. ನಾನೇನು ಮಾಡಕತ್ತೀನಿ, ಇನ್ವೆಸ್ಟಿಗೇಷನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನವರು. ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಿ ಪೊಲೀಸ್ ಆಫೀಸರ್ ಟು ಕಂಡಕ್ಟ್ ಇನ್ವೆಸ್ಟಿಗೇಷನ್. ಫೇರ್ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ಹಾಗಾಗಿ ತನಿಖಾ ಅಧಿಕಾರಿಯನ್ನು ಚೇಂಜ್ ಮಾಡ್ರಿ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಐ ಕಾಂಟ್ ರೀಚ್ ಚೀಫ್ ಮಿನಿಸ್ಟರ್ ಡೈರೆಕ್ಟ್ಲಿ. ಮುಖ್ಯಮಂತ್ರಿಗೆ ನೇರವಾಗಿ ಭೇಟಿ ಆಗುವುದು ನನಗೆ ಆಗುದಿಲ್ಲ. ಯಾಕಂದ್ರೆ ಹೈ ಸೆಕ್ಯೂರಿಟಿ ಝೋನ್ ಇರ್ತದೆ ಮತ್ತು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಅವ್ರು ಭೇಟಿ ಆಗ್ಲಿಕ್ಕೆ ಕಷ್ಟ. ಅದೇ ನಾನು ಮಾಧ್ಯಮದಿಂದ ಫಾಸ್ಟ್ ನೆಟ್ವರ್ಕ್ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಲೈವ್ ನಡೆದಿದೆ. CM ಕ್ಯಾನ್ ಸಿ ಲೈವ್ ಸ್ಟೇಟ್ಮೆಂಟ್ ನಂದ. ಇಲ್ಲ, ಅದು ಸರ್ಕಾರಿ ಅಭಿಯೋಜಕ ಹುದ್ದೆ ಮೇಲೆ ಇಲ್ಲ, ಅದು ಪ್ರಶ್ನೆ. ಅದನ್ನೇ ಬೇರೆ, ಇದನ್ನೇ ಬೇರೆ ಅಲ್ಲ. ಈಗ ಬಸವನಗೌಡರ ಜೋಡಿ ಷಡ್ಯಂತ್ರ ರೂಪಿಸಿ ಮಾಡಿದ ದರ್ಗಾದ ಗುರುಗಳು ಯಾರು? ಅದೇ ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ನಮಗ ಬಂದದ ಮಾಹಿತಿ ಪ್ರಕಾರ ಗುರುಗಳದ ಸಹೋದರ ಸಾರಿ, ಈಗ ನೋಡ್ರಿ, ನಾನು ಅದೇ ಇನ್ವೆಸ್ಟಿಗೇಷನ್ ಮಾಡಿ ತನಿಖಾಧಿಕಾರಿ ರಿವೀಲ್ ಮಾಡ್ಬೇಕಲ್ಲ. ಈಗ ಒಬ್ಬ ವ್ಯಕ್ತಿ ಹಿಂಗ ಅಪರಾಧ ಆಗಿದೆ ಅಂತ ಫಿರ್ಯಾದಿ ಕೊಟ್ಟಿರ್ತಾರೆ, ಆ ಸಂದರ್ಭ ಬಂದಾಗ ಹೇಳ್ತೀವಿ. ಈಗ ತನಿಖಾಧಿಕಾರಿ ಕೊಡ್ತೀವಿ ಜವಾಬ್ದಾರಿ. ಮಾಡಿದ್ರೆ ಸರಿ, ಮಾಡ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಎವಿಡೆನ್ಸ್ ಇದೆ, ಅದನ್ನ ಹಾಜರು ಮಾಡ್ತೀವಿ ಸೂಕ್ತ ನ್ಯಾಯಾಲಯಗಳಲ್ಲಿ. ಸರ್ ನೆಕ್ಸ್ಟ್ ಹೆಸರು ಅಲ್ರಿ, ಸಮಯ ಬರ್ಬೇಕಲ್ಲ, ಸೂಕ್ತ ಸಮಯ ಬರ್ಲಿ, ಸೂಕ್ತ ಸಮಯ. ನಗರ ಶಾಸಕರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಊರ್ಪ ಧರ್ಮಕಡ್ಲಿ. ಅವರು JDS ನಾಗ ಇದ್ದಾಗ ಬಶೀರ್ ಅಹಮದ್ ಇದ್ರು, ರಾಮನಗೌಡ ಬದಲಾಗ ರೆಹಮಾನ್ ಸಾಬ್ ಆಗಿದ್ರು. ಈಗ ಏನಾಗಿದ್ದಾರೆ ಗೊತ್ತಿಲ್ಲ. ದಾಖಲೆ ಟೊಪ್ಗಿ ಹಾಕೊಂಡಾರ, ಅದು ಬಶೀರ್ ಅಹಮದ್ ಟೊಪ್ಗಿ ಹಾಕೊಂಡಾರ ಯಾರ? ಹೌದು. ಮತ್ತು ಎಲ್ಲ ಮುಸಲ್ಮಾನರು ಜಿಹಾದಿಗಳು ಇರಲ್ಲ, ಎಲ್ಲ ಮುಸಲ್ಮಾನರು ಆತಂಕಿಗಳು ಇರಲ್ಲ, ಎಲ್ಲ ಮುಸಲ್ಮಾನರಿಗೆ ಪಾಕಿಸ್ತಾನ ಕಳಿಸೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ನಮ್ಮವರು ಅವ್ರ ಜೊತೆಗೆ ಸೇರ್ಕೊಂಡಾರ. ಇಲ್ಲ, ರಾಜ್ಯದ ಎಲ್ಲ ರಾಜಕಾರಣಿಗಳು ಟೊಪ್ಪಿಗೆ ಹಾಕೊಂಡು ಮುಸಲ್ರಿಗೆ ಬೈದಿಲ್ಲ. ದೇರ್ ಇಸ್ ಅ ಡಿಫರೆನ್ಸ್. ಧರ್ಮಕಡ್ಲಿ ಮುಸಲ್ಮಾನ್ ಸಮಾಜಕ್ಕೆ ಧರ್ಮಕ್ಕೆ ಬೈತಾರ, ಅವಹೇಳನಕಾರಿನಾಗಿ ಮಾತಾಡ್ತಾರ. ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಅವರು ಎಂದಾದ್ರೂ ಮುಸ್ಲಿಂ ಸಮಾಜಕ್ಕಾಗಿ ಅಥವಾ ಇಸ್ಲಾಂ ಧರ್ಮಕ್ಕಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದು ಕಂಡೀರಾ? ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಎಂದಾದ್ರೂ ಇಸ್ಲಾಂ ಧರ್ಮನ್ನು ಮುಸಲ್ಮಾನರನ್ನು ಅವಹೇಳನಕಾರಿಯನ್ನಾಗಿ ಮಾತನಾಡಿದ್ರು ಕೇಳಿದ್ರ? ಹಾಗಾಗಿ ಅವರು ಬಶೀರ್ ಅಹಮದ್ ಆಗಲ್ಲ. ಬಶೀರ್ ಅಹಮದ್ ಇರವ. ರಾತ್ರಿಗೆ ಬಶೀರ್ ಅಹಮದ್, ಹಗಲತ್ ಬಸನಗೌಡ ಆಗಬಾರ. ನಮ್ದು ಉದ್ದೇಶ ಏನಿದೆ, ಅವರಿಗೆ ನಗರ ಶಾಸಕರೇ ಅತಿ ಗೌರವ ಇದೆ ನಮಗೂ. ನಾವು ಅವ್ರಿಗೆ ಏನು ಹೇಳ್ತೀವಿ, ನೀವು ಪಕ್ಕಾ ಬಶೀರ್ ಅಹಮದರೇ ಆಗಲಿ, ಇಲ್ಲ ಪಕ್ಕಾ ಬಸನಗೌಡರೇ ಆಗಲಿ, ನೀವು ಸಂದರ್ಭಕ್ಕೆ ಅನುಗುಣವಾಗಿ ಆಗಬೇಡ್ರಿ ಅಂತ ನಮ್ದು ಮೆಸೇಜ್. ನಮ್ಮ ಸಮಾಜಕ್ಕೆ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ನೇರ ಮೆಸೇಜ್ ಏನಿದೆ ಅಂದ್ರೆ, ಪಕ್ಕಾ ಬಶೀರ್ ಅಹಮದ್ ಆಗ್ರಿ, ತೊಂದರೆ ಇಲ್ಲ, ಪಕ್ಕಾ ಬಸನಗೌಡರು ಆಗ್ರಿ.